ಸೂಪರ್ ಸೂಪರ್. ಸಾವಿರಾರು ವರ್ಷಗಳ ಹಿಂದೆ ಇದು ಒಂದು ಹದ್ದಿನ ಹಳ್ಳ ಅಂತ. ಇದು ರಾಜಕಾಲುವೆನೂ ಅಲ್ಲ, ಏನೂ ಅಲ್ಲ. ಈ ಹದ್ದಿನ ಹಳ್ಳ ಅದನ್ನ ನಮ್ಮ ಯಾರು ಮೊದಲನೇ ಕೆಂಗಲ್ ಹನುಮಂತಯ್ಯವರು ಅವ್ರ ಕಾಲದಲ್ಲಿ ಮೊದಲು CM ಆದಾಗ ಅವಾಗ ಇದನ್ನ ಕೆರೆ ಕಟ್ಟಡ ಅಂತ ಮಾಡಿದ್ರು. ಕೆರೆ ಕಟ್ಟಡ ಅಂತ ಮಾಡಿದ್ಮೇಲೆ ಇದು ಮಾಮೂಲಿ ಜನರಲ್ ಆಗಿ ಎಲ್ಲರಿಗೂ ಅನುಕೂಲ ಆಗಿತ್ತು. ಒಳ್ಳೆ ನೀರು, ಚೆನ್ನಾಗಿ ಕುಡಿಯೋಂಥದ್ದು, ಸ್ನಾನ ಮಾಡೋಂಥ ನೀರಿತ್ತು. ಯಾವಾಗ ಈ BDA ಅಭಿವೃದ್ಧಿ ಮಾಡಿದ್ರು, BDA ಕೊಳಚೆ ಎಲ್ಲ ತಂದು ಅದಕ್ಕೆ ಬಿಟ್ಬಿಟ್ರು. ಸರ್ ಹದ್ದಿನಾಳ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ? ಸರ್ ಇಲ್ಲಿಂದನೂ ಹದ್ದಿನಾಳ ಕೆರೆ ಕಟ್ಟನು, ಆ ಕಟ್ಟೆ ಇದೆಯಲ್ಲ, ಆ ಕಟ್ಟೆಯಿಂದ ಇಲ್ಲಿ ಗಂಟನು, ಮತ್ತೆ ಹಕ್ಕಿ ಪಿಕ್ಕಿ ಕಾಲೋನಿ ಇದೆಯಲ್ಲ, ಅಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು. ಅದನ್ನ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು ಹದ್ದಿನಾಳ ಅಂದ್ರೆ? ಈಗ ಹೆಚ್ಚಿಗೆ ಒಂದು 5 ಕಿಲೋಮೀಟರ್ ಆಗುತ್ತಾ? 5 ಕಿಲೋಮೀಟರ್ ಉದ್ದ ಇದೆ. 5 ಕಿಲೋಮೀಟರ್, 12 ಎಕರೆ ಲ್ಯಾಂಡ್ ಸೈಡ್, 12 ಎಕರೆ ಕೆರೆ ಇರೋದು. 12 ಎಕರೆ ಇರೋದ್ರಿಂದ 5 ಕಿಲೋಮೀಟರ್ ಆಗುತ್ತೆ. ವಾಕ್ ಪ್ಲೇಸ್, 5 ಕಿಲೋಮೀಟರ್ ವಾಕಿಂಗ್ ಆಗುತ್ತೆ. ಅದಕ್ಕೆ ಹದ್ದಿನ ಹಳ್ಳ ಅಂತಾನೆ, ಹದ್ದಿನ ಹಳ್ಳ ಅಂತಾನೆ ಹಿಂದೆ. ಆಮೇಲೆ ನಮ್ಮ ಯಡಿಯೂರಪ್ಪನವ್ರು ಮೊದಲು CM ಆದಾಗ ಇದನ್ನ ಲೇಕ್ ಅಂತ ಮಾಡೋರು. ನಮ್ಮ ಶೋಭಾ ಕರಂದ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಇದಾದಾಗ, ಅವರು ಒಂದು MLA ಶಾಸಕರಾದಾಗ, ಆಗ ಇವರು ಏನು ಮಾಡಿದ್ರು, ಮೊದಲನೇ CM ಆಗಿ ಇವರು BJP ಸರ್ಕಾರ ತಗೊಂಡ್ಮೇಲೆ ಇದನ್ನ ಹದ್ದಿನ ಹಳ್ಳನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಲೇಕ್ ಅಂತ ಮಾಡ್ಕೊಂಡು, ಲೇಕ್ ಅಂತ ಮಾಡಿಕೊಂಡು ಅವಾಗ ಕೆರೆ ಅಳತೆ ಮಾಡಿ 10 ಬಸ್ ಫಿಕ್ಸ್ ಮಾಡಿದ್ರು. ಯಾವುದು ಈ ಲ್ಯಾಂಡ್ ಫುಲ್ 12 ಎಕರೆ ಲ್ಯಾಂಡ್ ಇದೆ ಸರ್ ಇದು. ಸಿರಿಕೆ ಡೌನ್, ಕೆಂಗೇರಿ ಉಪನಗರ, ಸಿರಿಕೆ ಡೌನ್, ಮಿನಿ ಗಾಂಧಿನಗರ, ಬೆಂಗಳೂರು. ಕೆರೆ ಬೋರ್ಡ್ ಏನಾಗಿದೆ? ಬೋರ್ಡ್ ಇಲ್ಲ, ಚಂದಾಗಿ ಬೋರ್ಡ್ ಬರುತ್ತೆ. ಈಗಲೇ ಕೊಲ್ಚೆ ಇದೆ. ಈ ಕೊಲ್ಚೆ ಒಳಗಡೆ ಈ ಕೆಲವು BBMP ಅವರು, ಈ ಕಾಂಟ್ರಾಕ್ಟ್ಗಳು, ಕೆಲವು ಲೋಕಲ್ ಪರ್ಸನಲ್ಗಳು ಇವರೆಲ್ಲ ಸೇರಿಕೊಂಡು ಈ ಕೊಲ್ಚೆಯಲ್ಲಿ ಮತ್ತೆ ಇನ್ನು ಕೊಲ್ಚೆಗಳು ಮಾಡಿ ಜನಗಳಿಗೆ, ಈಗಲೇ ಕೊರೋನಾ ಅನ್ನೋದೇನು ಈಗಾಗಲೇ ದೇಶಕ್ಕೆ ಗೊತ್ತಿರೋ ವಿಷಯನೇ. ಈಗಲೇ ಜನಗಳು ಇಲ್ಲಿಗೆ ಭಾಳ ತೊಂದರೆಗಳು ಅವರೇ. ಕೆಂಗೇರಿ ಕೆರೆ, ಕೆಂಗೇರಿ ಉಪನಗರ ಕೆರೆ. ಯಶವಂತಪುರದಾಗ ಬೋಟ್ ಮಾಡಿ ಪ್ರವಾಸಿ ತಾಣ ಮಾಡೋಕ್ಕಂತ ಒಳ್ಳೆ ದೊಡ್ಡ ಸೆಕ್ಷನ್ ಆಗಿರ್ತದೆ. ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಗಾಂಧಿ ಅಂತ ಇದ್ದಾನೆ, ಒಂದು ನಂಬರ್ ಕೊಡ್ತೀನಿ. ಕಳಪೆ ಕಾಮಗಾರಿ ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳು ಜಾಸ್ತಿ ಇದಾವೆ. ಅದರ ಗಲೀಜು ಸ್ವಲ್ಪ ರೆಡಿ ಮಾಡಿಸ್ಬೇಕು. ವಾಸನೆ, ಗೊಬ್ಬು ವಾಸನೆ ಹೊಡಿತದೆ, ಎಲ್ಲ ರೆಡಿ ಮಾಡಿಸ್ಕೊಡ್ಬೇಕು.
ಇಲ್ಲೇನು ಕಾಮಗಾರಿ ಮಾಡಿಲ್ವಾ? ಏನು ಮಾಡಿಲ್ಲ, ಸುಮ್ಮನೆ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಈಗ ಆಗ್ಬಾರ್ದು ಈಗ ಮಾಡ್ತೀವಿ ಅಂತ ಆಗ ಮಾಡಿಲ್ಲ. ಮಕ್ಕಳಿಗೆಲ್ಲ ತುಂಬ ಕಾಯಿಲೆ ಬರುತ್ತಲ್ಲ? ಕಾಯಿಲೆ ಬಂದೇ ಬರ್ತದೆ ಸರ್ ಮಕ್ಕಳಿಗೆಲ್ಲ. ಮತ್ತೆ ಈಗ ನೋಡಿ ಅಲ್ಲಿಂದ ಈ ಮನೆಗಳವರೆಗೂ ಗೊಬ್ಬ ವಾಸನೆ ಹೊಡಿತು. ಬೇರೆ ಸೀದಾ ಹೋಗ್ತಾ ಇತ್ತು ನೀರು. ಆ ಹೋಗ್ತಾ ಇರೋದಕ್ಕೆ ಅದೇನೋ ಕಟ್ಟೆ ಕಟ್ಬಿಟ್ಟು ಮಧ್ಯದಲ್ಲೇ ಆ ನೀರು ಮುಂದಕ್ಕೆ ಹೋಗ್ದಲೆ ಮಾಡಿದ್ರು. ಅದು ಮಾಡ್ದಾಗ್ಲಿಂದ ಇಲ್ಲಿರೋ ಗಲೀಜು ಮೇಲ್ಗಡೆಯಿಂದ ಆ ಕಡೆಯಿಂದ ಎಲ್ಲ ದೊಡ್ಡ ದೊಡ್ಡ ಕಾಲುವೆಗಳ ಚರಂಡಿಗಳದೆಲ್ಲ ಇಲ್ಲಿ ಬಿಟ್ರು. ಇಲ್ಲಿ ಬಿಟ್ಟಿರೋದು ಮುಂದಕ್ಕೆ ಹೋಗಿದ್ರೆ ತಾನೇ ಅದು ವಾಸನೆ ಇರಲ್ಲ. ಅಲ್ಲಿ ಅಡ್ಡ ಹಾಕ್ಬಿಟ್ರು, ಅದು ಹೋಗಲ್ಲ. ಇದು ವಾಸನೆ ಅಸಲು ಬೆಳಗಿನ ಜಾವ ಆದ್ರೆ ಈಚಕ್ಕೆ ಬರಕ್ಕಾಗಲ್ಲ, ಆ ಪಾಟಿ ವಾಸನೆ ಹೊಡಿತದೆ. ಫುಲ್ ನೀರು ನಿಂತ್ಕೊಳುತ್ತೆ. ಇಲ್ಲಿ ನೀರು ನಿಂತ್ಕೊಳ್ತಾ ಫುಲ್ಲು ಸೊಳ್ಳೆ ಕಾಟ. ಅದರಿಂದ ಮಕ್ಳುಗಳಿಗೆ ತುಂಬ ಪ್ರಾಬ್ಲಮ್ ಆಯ್ತದೆ. ಯಾವನ್ನು ಕೇಳ್ತಾ ಇಲ್ಲ ಇಲ್ಲಿ. ನಾ ಹೇಳ್ತಲ್ವಾ, ಯಾವ ರಾಜಕೀಯ ನನ್ನ ಮಕ್ಳು ಬರ್ತಾರಲ್ಲ, ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ ಸರ್, ಬೇಜಾರು ಮಕ್ಕಳು ಬಿಡ್ರಿ. ಅದು ಯಾವ ನನ್ನ ಮಕ್ಳು ಬರ್ತಾರಲ್ಲ, ಮಕ್ಳುಗಳು ತುಂಬ ತೊಂದರೆ ಆಯ್ತದೆ. ಕೆಮ್ಮುಗಳು ಎಲ್ಲ ಬರ್ತಾಯಿದೆ. ಈ ಕೊರೋನಾ ಅಂದ್ಬಿಟ್ಟು ಅದು ಇದು ಮಾಡ್ತಾರೆ, ಅದು ತುಂಬ ತೊಂದರೆ ಆಗಿದೆ ಸರ್. ಕೆಲವು ಕಾಮಗಾರಿ ಮಾಡಿದಾರಲ್ಲ, ಅದು ಎಲ್ಲ ಕಾಮಗಾರಿ ಮಾಡಿದ್ರೆ ಸರ್, ಆ ನೀರು ನಿಂತ್ಕೊತದಲ್ಲ ಸರ್, ಕಟ್ಟೆ ಆಯ್ತದ. ಅದು ಕಟ್ಟೆ ಕಟ್ಟಿದಾರಲ್ಲ ನೀರು ನಿಂತ್ಕೊಳ್ಳೋಕೆ ಸರ್. ಕಟ್ಟೆ ಕಟ್ಬಿಟ್ರೆ ಏನು, ಆ ನೀರು ನಿಂತ್ಕೊಂಡಕ್ಕೆ ಆಯ್ತು. ಈಗ ಮೋರಿ ನೀರು ಬಂತದೆ, ಬಾತ್ರೂಮ್ ನೀರು ಬರ್ತದೆ. ಈಗ ಇಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲ ಬರುತ್ತೆ. ಈ ಬಾತ್ರೂಮ್ ನೀರು ಅಲ್ಲಿಗೆ ತನ ಹೋಗೋದು, ಅಲ್ಲೇ ತನ ಹೋಗೋದು ನೀರು. ಅಪಾರ್ಟ್ಮೆಂಟ್ಸ್ ಇಲ್ಲೇ ನೀರು ಬರ್ತಲ್ಲ, ಯಾಕೆ ನೀವು ಬೆಳಿಲ್ಲ ಎಲ್ಲ ಸೇರ್ಕೊಂಡು? ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್, ನಾವ್ ಹೇಳ್ತಾ ಇರೋದು. ಅಲ್ಲ, ಏನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತೀವಿ. ನಾನು ಒಂದು ಮಾತಾಡ್ತಾ ಇರೋದು, ಅದು ಬಂದಿದೆ ಅಲ್ವಾ, ಅದಕ್ಕೆ ಅವ್ರು ಮಾಡಿದಾರೆ ಚೇಂಬರು, ಅದು ಕ್ಲೀನ್ ಆಗಿಲ್ಲ. ಅದು ಹೊರದಾಕಿದ್ದಾರೆ ಅಲ್ಲಿ, ಕರೆಕ್ಟಾ ಹೊರದಾಕಿದ್ದಾರೆ. ಈಗ ಅಲ್ಲಿ ಬಂದು ನೀರು ನಿಂತ್ಕೊಳ್ಳುತ್ತೆ. ಆ ಸೊಳ್ಳೆ ಇದಕ್ಕೆ ಎಷ್ಟು ಚೆನ್ನಾಗಿ ಇಲ್ಲಿ ಮಕ್ಳುಗಳಿಗೆ ಎಷ್ಟು ಚೆನ್ನಾಗಿ ಹುಷಾರ ಗೊತ್ತಾ. ಈ ರೋಡಲ್ಲಿ ಆ ಮೂಲೆ ಮನೆ, ನಾನು ಫಸ್ಟ್ ಹೇಳ್ತೀನಿ ನೋಡಿ, ಇಲ್ಲಿ ಈ ರೋಡಲ್ಲಿ ಆ ಫಸ್ಟ್ನೇ ಮನೆ, ಅಲ್ಲೊಬ್ಬ ಇವನು, ಅವನ ಹೆಸರು ಜೋಗಿ ಅಂತ ನಾವು ಕರೆಯೋದು ಹುಡುಗನ. ಇನ್ನು ಇವನ್ ಕಡೆ ಚಿಕ್ಕ ಸರ್. ಅವನು 3 ತಿಂಗಳಿಂದ ಅಮ್ಮಮ್ಮ ಒಂದು 3 ಲಕ್ಷ ಖರ್ಚು ಮಾಡಿದ್ದಾರೆ ಅವರು. ಕೆಮ್ಮು ಇದಕ್ಕೆ ಸೊಳ್ಳೆ ಕಾಟದಿಂದ ಯಾವುದೋ ಇಲ್ಲಿ ಕೆಮ್ಮು ಎಲ್ಲ ಬರುತ್ತೆ ಸರ್. ಸೊಳ್ಳೆ ಕಚ್ಚುತ್ತೆ, ಎಲ್ಲ ಮಾಡುತ್ತೆ. ತೊಂದರೆ ಅದು ಸೊಳ್ಳೆಗಳ ಕಾಟ, ಕಾಯಿಲೆಗಳು ಬರ್ತೈತೆ. ಇಲ್ಲಿ ಸೊಳ್ಳೆಗಳು ಸ್ಮೆಲ್ಲು ಎಲ್ಲ ಬರುತ್ತೆ ಸರ್. ಮಕ್ಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಸೊಳ್ಳೆ ಇದು ಕೊಳಚೆ ನೀರು ಎಲ್ಲ ಇದಾಗುತ್ತೆ. ಎಷ್ಟು ವರ್ಷದಿಂದ ಹಿಂಗೆ ಇದೆ ಈ ಸಮಸ್ಯೆ? ಇದು ಮಾಡಿದಾಗಿಂದನೂ ಹಿಂಗೆ ಇದೆ ಸರ್. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.